ನಾವೇನಾರ ಕೇಳಿಬಿಟ್ರಂದ್ರೆ ನಾವು ವಿರೋಧಿಗಳು, ದೇಶ ವಿರೋಧಿಗಳು, ಧರ್ಮದ ವಿರೋಧಿಗಳು. ಈ ರಾಮ ಇತ್ತಿಗೇನು ಇವ್ರಿಗೆ ಗುತ್ತಿಗೆ ತೊಗೊಂತಾರೆ, ಇವರು ರಾಮನ್ನ, ಆಂಜನೇಯನ ಗುತ್ತಿಗೆ ತೊಗೊಂತಾರೆ ಇವರು. ನಾನು ರಾಮನ ಭಕ್ತ, ನಾನು ಆಂಜನೇಯನ ಭಕ್ತ. ನೋಡೋಣ, ಅದು ವಿಶೇಷ ಬಜೆಟ್ ಆಗೋಕ್ಕಿಂತ ಮುಂಚಿತ ಹೇಳಿದ್ರೆ ಮಜಾ ಬರೋಂಗಿಲ್ಲ, ಬಜೆಟ್ ಆದಮೇಲೆ ಹೇಳ್ತೀವಿ. ನಾನು ಹೇಳ್ತಾ ಇರೋದು ವಿಭಜನೆ ನಾವು ಇಷ್ಟಪಡಂಗಿಲ್ಲ, ಆದರೆ ಯಾವ ಕಾರಣಕ್ಕಾಗಿ ಮಾತಾಡಿದಾರೆ ಅನ್ನೋದನ್ನು ಅರಿವು ಒಟ್ಕೋಬೇಕು ಇವರು. ನಮಗೆ ಮತ್ತೆ ಈಗ ಇಬ್ಬರು ಅಣ್ಣ ತಮ್ಮರು ಇರ್ತೀವಿ, ಅಣ್ಣ ತಮ್ಮರು ಇದ್ದದ್ನಾಗ ಏನಾಗತ್ತೆ? ಕೊಡ್ಬೇಕಾಗಿದ್ದು ಕೊಡ್ಬೇಕಲ್ಲ, ಕೊಡಲಿಲ್ಲ ಅಂದ್ರೆ ಭಾಗ ಕೊಡ್ಬೇಕಲ್ಲ. ಕೊಡಲಿಲ್ಲ ಅಂದ್ರೆ ಏನು ಹೇಳ್ತಾನ? ನಮ್ಮ ಎದುರಿಸುವ ತಂತ್ರ ಅಲ್ಲ, ಹಕ್ಕು. ಯಾಕೆ ಎದುರಿಸುವ ತಂತ್ರ ಅಂತೀರಿ? ಇದು ನಮ್ಮ ಹಕ್ಕು, ನಾವು ಟ್ಯಾಕ್ಸ್ ಕಟ್ತೀವಲ್ಲ ಸ್ವಾಮಿ. ನಾವು ರಾಜ್ಯದ ಇಲ್ಲ, ನಾನು ಆ ಟೈಮ್ದಾಗ ವೇದಿಕೆ ಮೇಲೆ ಇದ್ದಿದ್ದಿಲ್ಲ, ಅದು ಆಮೇಲೆ ನನ್ನ ಗಮನಕ್ಕೆ ಬಂದಿದ್ದೆ. ನಾನು ಅನ್ಸಾರಿ ಅವ್ರ ಹತ್ರ ಕುಂತು ಮಾತಾಡ್ತೀನಿ. ಸರ್, ನಮ್ಮ ಪಕ್ಷದ ಕೆಲಸ ದಯಮಾಡಿ ಆದಿ ಬೀದಿಯೊಳಗೆ ಚರ್ಚೆ ಮಾಡಬೇಡಿ. ಜಿಲ್ಲಾಧ್ಯಕ್ಷನಾಗಿ ನಿಮಗೆ ವಾರ್ನಿಂಗ್ ಮಾಡ್ತಾ ಇದ್ದೀನಿ. ಏನಾದರೂ ಸಮಸ್ಯೆ ಇದ್ದರೆ ನನ್ನ ಹತ್ರ ಬಂದು ಮಾತಾಡಿ. ನಮ್ಮ ಪಕ್ಷದ ವಿಚಾರವನ್ನು ಆದಿ ಬೀದಿಯೊಳಗೆ ಚರ್ಚೆ ಆಗೋದು ನಾನು ಇಷ್ಟಪಡೋಲ್ಲ. ಜಿಲ್ಲಾಧ್ಯಕ್ಷನಾಗಿ ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀನಿ, ಅವ್ರ ಜೊತೆಗೆ ನೇರವಾಗಿಯೇ ನಾನು ಮಾತಾಡ್ತೀನಿ. 100ಕ್ಕೆ 100 ಸೂಟು ಬುಟ್ಟಿನ ಬಜೆಟೇ ಇದು. ಈ ಬಜೆಟ್ನಾಗ ಏನಿದೆ? ಉಪ್ಪನೂ ಇಲ್ಲ, ಉಪ್ಪು ಇಲ್ಲ, ಖಾರ ಇಲ್ಲ, ಹುಳಿನೂ ಇಲ್ಲ. ಇಂಥ ಬಜೆಟ್ ಎದಕ್ಕಂದರೆ ಈ ಬಜೆಟು ಬರೀ ಕಣ್ಣು ಒರೆಸುವ ತಂತ್ರ. ನಾನು ಕೇಳ್ತೀನಿ ನಿಮಗೆ, ಇವತ್ತಿಗೆ ಕನಕಾಚಲಪತಿ ದೇವಸ್ಥಾನದ ಮುಂದೆ ನಿಂತ್ಕೊಂಡು ಚಾಲೆಂಜ್ ಮಾಡ್ತೀನಿ, ನಾವೇನು ಈ ಚುನಾವಣೆ ಪೂರ್ವದಾಗ ಏನು ನುಡಿದಿದ್ವಿ ಅದನ್ನು ನಡ್ಕೊಂಡಿದ್ದೀವಿ. ಬಿ ಜೆ ಪಿಯವ್ರು ಏನು ನಡ್ಕೊಂಡ್ರೆ, ನಾನು ಇನ್ನೂ ಒಂದು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. 2014 ಬಿ ಜೆ ಪಿಯವರು ಭಾಷಣ ಮಾಡ್ಯಾರ, ಚುನಾವಣೆ ಪ್ರಚಾರದ ಭಾಷಣ. ಆ ಭಾಷಣ ಈಗ ಅಕ್ಕಿಂದು ಕೇಳಿಬಿಟ್ರೆ ಅವ್ರಿಗೆ ಅವ್ರ ಓಟ್ ಅವರೇ ಹಾಕ್ಯಣಗಲ್ಲ. ಮೋದಿಯವರು ಓಟ ಮೋದಿಯವ್ರು ಹಾಕ್ಯಣಲ್ಲ, ತಮ್ಮ ಬಿ ಜೆ ಪಿಗೆ ಹಾಕ್ಯಣಲ್ಲ. ಅವರ ಸಂಗಣ್ಣ ಕರಡಿ ಸಾಹೇಬರು ಸೇರಿ 2014 ಮೋದಿಯವರು ಏನು ಭಾಷಣ ಮಾಡಿದರು, ಆ ಭಾಷಣ ತುಣುಕು ತೊಗೊಂಡು ಎಲ್ಲೆಲ್ಲಿ ಭಾಷಣ ಮಾಡಿರಂತ ಭಾಷಣದು ಕೇಳಿಬಿಟ್ರಂದ್ರೆ ಅವ್ರ ಓಟ್ ಅವ್ರು ಹಾಕ್ಯಣಗಲ್ಲ. ಹೌದು ರೀ, ಏನು ಹೇಳಿದರು? 15 ಲಕ್ಷ ಒಬ್ಬೊಬ್ಬರ ಅಕೌಂಟಿಗೆ, 2 ಕೋಟಿ ಉದ್ಯೋಗ, 2 ಕೋಟಿ ಉದ್ಯೋಗ, ಫ್ರೀ ಗ್ಯಾಸು, ಏನೇನೋ ಹೇಳಿದರು. ಅದನ್ನು ಕೇಳಿದ ಅವ್ರ ಭಾಷಣ ಅವ್ರ ಕೇಳಿದ್ರೆ ಅವರ ಓಟ್ ಹಾಕೋಣಲ್ಲ. ಅವ್ರು ಇಲ್ಲೇ ಗಂಗಾವತಿ ಬಂದು ಮಾತಾಡಿದ್ರು, ಮೋದಿಯವರು ಏನಂತ ಮಾತಾಡಿದ್ರು ನೆನಪೈತಿ? ನೀವು ರೆಕಾರ್ಡಿಂಗ್ ಮಾಡಿ ಟಿವಿ ತೋರಿಸಿರಿ. ತುಂಗಭದ್ರಾ ನೀರಾವರಿಗೆ ಪ್ರತಿ ವರ್ಷ 2,000 ಕೋಟಿ ಕೊಡ್ತೀನಿ ಅಂತಿದ್ರ? ನೀವೇ ಭಾಷಣ ಮಾಡಿದ್ದು. ನಾನೇನು ಅಲ್ಲೇ ನಿಂತು ಕೇಳಿಲ್ಲ. ಕೇಳಿರಿ, ನೀವು ಮಾಡಿದ್ರಾ? ಅದಕ್ಕೆ ಹೇಳಕತ್ತೀನಿ, ಈ ರಾಜ್ಯದೊಳಗೆ ಅಷ್ಟೇ ಅಲ್ಲ, ಈ ದೇಶದೊಳಗೆ ಮೋದಿಯವ್ರ ಭಾಷಣ 2014 ಭಾಷಣ ತಮ್ಮಷ್ಟು ತಾವೇ ಕೇಳಿದ್ರೆ ಬಿ ಜೆ ಪಿಯವರು ಅವರೇ ಅವ್ರ ಓಟ್ ಹಾಕೋಣಗಲ್ಲ. ಸರಿಗ ಅಡ್ವಾಣಿಯವರು ಹಿರಿಯರು, ನಾನು ಅಡ್ವಾಣಿಯವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡೋಕ್ಕೆ ಇಷ್ಟಪಡೋಲ್ಲ. ಈ ಪಕ್ಷ ಕಟ್ಟಿದಂಥವ್ರು, ಅವರಿಗೆ ಭಾರತ ರತ್ನ ಪ್ರಶಸ್ತಿ ಕೊಟ್ಟಿದ್ದು ತಪ್ಪೇನಲ್ಲ, ಸ್ವಾಗತ ಮಾಡ್ತೀನಿ. ಆದರೆ ಅವರಿಗೆ ಭಾಳ ಕೆಟ್ಟ ರೀತಿಯೊಳಗೆ ನಡೆಸುವಂಥ ಇದ್ದಾರಲ್ಲ, ಅದೊಂದು ಮನಸ್ಸಿಗೆ ನೋವಾಗ್ತಾಯಿದೆ. ಅವರು ರಾಮ ಮಂದಿರ ಕಟ್ಟಬೇಕಂತಂದು ಹೋರಾಟ ಮಾಡಿದರು. ಕಟ್ತೀನಿ ಅಂದ್ರೆ ನಾವು ಕಾಂಗ್ರೆಸ್ಸವರು, ರಾಮ ಮಂದಿರ ಕಟ್ತೀನಿ ಅಂದ್ರೆ ಕಾಂಗ್ರೆಸ್ಸವರು, ರಾಮ ಮಂದಿರ ಡೋರ್ ಓಪನ್ ಮಾಡಿದ್ರು ಕಾಂಗ್ರೆಸ್ಸವರು. ಇಂದೆಲ್ಲ ನಾಳೆ ರಾಮ ಮಂದಿರ ಕಟ್ತೀನಿ ಅಂತ ಹೇಳಿದವರು ರಾಜೀವ್ ಗಾಂಧಿಯವರು. ಈಗ ಇವರು ಕಟ್ಟ್ಯಾರ, ಆದರೆ ಅಲ್ಲೇ ಅಡ್ವಾಣಿಯವರಿಗೆ ಗೌರವ ಕೊಡೋ ರೀತಿಯೊಳಗೆ ಕೊಡಲಿಲ್ಲ. ಅದು ಒಂದು ನೋವು ನನಗೂ ಕಾಡ್ತಾ ಇದೆ. ಯಾರು?
ಎಲ್ಲಿ ಯಾವ ದೇವಸ್ಥಾನ? ಚೆನ್ನಕೇಶವ ಟೆಂಪಲ್ ಯಾರು ಸ್ವಚ್ಛ ಮಾಡ್ಯಾರ? ಆಡಳಿತ ಮಂಡಳಿಯರು ಯಾರು? ನೋಡಿ, ಅದನ್ನು ಮಾಡಿದ್ದು ಅವ್ರ ಮೇಲೆ ಕ್ರಮ ತಗೋಬೇಕು. ಸ್ವಚ್ಛ ಮಾಡಿದ್ದು ಇದನ್ನು ನಾವು ಸಹಿಸ್ಕೊಳಂಗಿಲ್ಲ. ಮುಖ್ಯಮಂತ್ರಿಗಳ ಗಮನಕ್ಕೆ ನಾನು ತರ್ತೀನಿ. ಇದನ್ನು ಎಲ್ಲರೂ ದೇವಸ್ಥಾನದಾಗ ಹೋಗೋಕೆ ಅವಕಾಶ ಐತಿ. ಯಾಕೋ ಹೋಗ್ಬಾರ್ದು ಸರ್? ಈಗ ಗರ್ಭಗುಡಿ ಈಗ ಪ್ರವೇಶ ಮೋದಿಯವ್ರು ಮಾಡಿದ್ರಲ್ಲ, ಗುಡಿ ಪ್ರವೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡಬಾರ್ದಂತ ಐತೆ, ಮಾಡಿದ್ರಲ್ಲ. ಸನಾತನ ಧರ್ಮಕ್ಕೆ ಸೊಡ್ಡು ಹೊಡೆದಾರ ಮೋದಿಯವರು. ಸರ್, ನನಗೆ ಗೊತ್ತಿಲ್ಲ. ಆದರೆ ಈ ಸ್ವಾಮೀಜಿ ಹೋಗಿ ಬಂದ ಮೇಲೆ ಸ್ವಚ್ಛತೆ ಮಾಡಿದ್ರೆ ತಪ್ಪು. ಆದರೆ ಅದು ದಿನನಿತ್ಯ ಸ್ವಚ್ಛತೆ ಮಾಡೋದು ಸಹಜ ಪ್ರಕ್ರಿಯೆ. ಈಗ ನಾನು ಹೋದ್ಮೇಲೆ ಸ್ವಚ್ಛ ಮಾಡೋದಿದ್ರೆ ಮಾಡ್ತಾರೆ, ಅದಕ್ಕೆ ರೂಪ ಕೊಡೋದು ಬೇಡ. ಆದರೆ ಒಬ್ಬ ಸ್ವಾಮಿಗಳು ಆಗಲಿ, ಒಬ್ಬರು ಯಾರೇ ಧರ್ಮದವರಾಗಲಿ ಎಲ್ಲ ದೇವಸ್ಥಾನಕ್ಕೆ ಹೋಗೋಕೆ ಅವಕಾಶ ಐತೆ. ಅದನ್ನು ನಾವು ಸಹಿಸ್ಕೊಳಂಗಿಲ್ಲ.